ಜಯದೇವ್ ಏನೂ ಮಾತಾಡ್ಲಿಲ್ಲ. ಜನನಿ ಹೇಳಿದ ಪ್ರತಿಯೊಂದು ಮಾತು 100ಕ್ಕೆ 100 ಸತ್ಯ ಅನಿಸ್ತು. ನಾನು ಅವಳನ್ನ ಮಗುವಿನಂತೆ ನೋಡಿ ಅತಿಯಾಗಿ ಮುದ್ದಾಡಿದ್ದಕ್ಕೆ ತಾನೇ ಅವಳು ನನ್ನನ್ನ ಇಷ್ಟೊಂದು ನಂಬಿಕೆ ದ್ರೋಹ ಮಾಡಿದ್ದು ಅನ್ಕೊಂಡ. ಮರುದಿನದಿಂದ ಜಯದೇವ್ ಜಾನಕಿಗೆ ಮಾತ್ರೆ ಕೊಡೋದಕ್ಕೆ ಮಾತ್ರ ಸೀಮಿತನಾದ. ಅವಳ ಜೊತೆಗೆ ಮಾತಾಡ್ಲೇ ಇಲ್ಲ. ಆದ್ರೆ ರಾತ್ರಿ ಅವಳು ನಿದ್ರೆ ಮಾಡಿದ್ಮೇಲೆ ಅವಳನ್ನ ಅಪ್ಕೊಂಡು ಕಣ್ಣೀರು ಸುರಿಸ್ತಿದ್ದ. ಮನೆಯವರು ಭಯ ಪಡಬಾರ್ದು ಅಂತ ಸುಮ್ಮನೆ ಓಡಾಡ್ಕೊಂಡಿದ್ರು. ಒಳಗೊಳಗೆ ದಿನದಿನವೂ ಸಾಯ್ತಿದ್ದ ಜಯದೇವ್ಗೆ ಭಯದಿಂದ ನಿದ್ರೆ ಕೂಡ ಬರ್ತಿರ್ಲಿಲ್ಲ. ನಡೆಯೋಕ್ಕೂ ಆಗ್ತಿರ್ಲಿಲ್ಲ. ಊಟ ಸೇರ್ತಿರ್ಲಿಲ್ಲ. ಬಳ್ಳಿಯಂತೆ ಬಾಡಿ ಹೋಗ್ತಿದ್ದ. ಅವನನ್ನ ನೋಡಿ ಮನೆಯವ್ರಿಗೆಲ್ಲ ತುಂಬಾ ವೇದನೆ ಆಗ್ತಿತ್ತು. 2 ದಿನಗಳು ಯಾವುದೇ ತೊಂದರೆ ಇಲ್ಲದೆ ಕಳೆದ್ವು. ಪ್ರತಿದಿನವೂ ಜಾನಕಿಗೆ ನೋವು ಬರಬಾರ್ದು, ಅವಳು ಮತ್ತೆ ಮಗು ಬದುಕಿ ಉಳಿಬೇಕು ಅಂತ ಮನೆಯ ಹೆಣ್ಮಕ್ಳು ದೇವರಿಗೆ ಪ್ರಾರ್ಥಿಸ್ತಿದ್ರು. ಆದ್ರೆ ಅವರ ಪ್ರಾರ್ಥನೆ ದೇವರಿಗೆ ಕೇಳಿಸ್ಲಿಲ್ವೋ ಏನೋ. ಜಾನಕಿಗೆ ನೋವು ಬಂದಿಲ್ಲ ಅಂತ ಅವರೆಲ್ಲ ನಿಟ್ಟುಸಿರು ಬಿಡ್ತಿರುವಾಗ್ಲೇ ರಾತ್ರಿ 10 ಗಂಟೆಗೆ ಸರಿಯಾಗಿ ಜಾನಕಿಗೆ ಹೆರಿಗೆ ನೋವು ಶುರುವಾಯಿತು. ಎಲ್ಲವನ್ನೂ ಆಟ ಅಂತ ಭಾವಿಸಿದ್ದ ಜಾನಕಿ ಈ ಹೆರಿಗೆ ನೋವನ್ನ ಸಾಮಾನ್ಯವೇ ಅನ್ಕೊಂಡಿದ್ಲು. ಆದ್ರೆ ಅದು ಸಹಿಸ್ಕೊಳ್ಳೋಕೆ ಅಸಾಧ್ಯವಾದ, ಪ್ರಾಣವನ್ನೇ ಹಿಂಡಿ ತೆಗೆಯೋ ನೋವು ಅನ್ನೋದು ಅವಳಿಗೆ ಅರಿವಾಗೋಕೆ ಹೆಚ್ಚು ಸಮಯ ಹಿಡಿಲಿಲ್ಲ. ಮೃತ್ಯು ದರ್ಶನ ಮಾಡಿಸುವಂತಹ ನೋವು ಅವಳನ್ನ ಆವರಿಸಿತ್ತು. ಸಾಮಾನ್ಯ ಮಹಿಳೆಯರಿಗೆ ಆಗೋ ನೋವಿಗಿಂತ ಜಾನಕಿಗೆ ನೋವು ಮತ್ತಷ್ಟು ವಿಪರೀತವಾಗಿತ್ತು. ನೋವು ಆರಂಭವಾದ 10 ನಿಮಿಷದಲ್ಲೇ ತಾಳೋಕಾಗದೆ ಚೀರಾಡೋಕೆ ಶುರು ಮಾಡಿದ್ಲು. ಇಷ್ಟೊಂದು ಭಯಂಕರವಾಗಿ ನೋವಿರುತ್ತೆ ಅಂತ ಜಾನಕಿ ಸ್ವಲ್ಪ ಕೂಡ ಊಹಿಸಿರ್ಲಿಲ್ಲ. ಆಪರೇಷನ್ ಮಾಡಿ ಮಗುವನ್ನ ತೆಗಿತಾರೆ, ನೋವು ತಿಳಿಯೋದಿಲ್ಲ ಅಂತ ಖುಷಿಯಾಗಿದ್ದವಳಿಗೆ ಈಗ ತಾಯ್ತನದ ನೋವು ಮಾತ್ರ ಅಲ್ಲ, ಜೀವನದ ನೋವು ಕೂಡ ಅರ್ಥವಾಗ್ತಿತ್ತು. ನನ್ನ ಕೈಯಲ್ಲಿ ಆಗ್ತಿಲ್ಲ, ನನಗೆ ಈ ನೋವು ತಡ್ಕೊಳ್ಳೋಕ್ಕೂ ಆಗ್ತಿಲ್ಲ, ಬೇಗ ಮಗುನ ಹೊರಗಡೆ ತೆಗಿಯೋಕೆ ಹೇಳಿ ಅಂತ ಮನೆಯಲ್ಲೇ ಕಿರಿಚ್ತಿದ್ಲು ಜಾನಕಿ. ಅವರೆಲ್ಲ ಹಾಸ್ಪಿಟಲ್ಗೆ ಹೊರಡೋಕೆ ಸಿದ್ಧರಾಗ್ತಿದ್ರೆ ಅಷ್ಟರಲ್ಲೇ ಯಾವುದೋ ಅಂಗಿ ಒಳಗಿಂದ ವಸ್ತು ತೆಗೆದಂತೆ ಬೇಗ ತೆಗಿರಿ ಅಂತ ಇದ್ದವಳನ್ನ ನೋಡಿ ಏನ್ ಮಾಡಬೇಕು ಅಂತ ಅವ್ರಿಗೆ ತಿಳಿಲಿಲ್ಲ. ಜಯದೇವ್ ಜಾನಕಿನ ಎತ್ಕೊಂಡು ಓಡ್ ಹೋಗಿ ಕಾರಿನ ಹಿಂದಿನ ಸೀಟ್ನಲ್ಲಿ ಮಲಗಿಸ್ದ. ನಂತರ ತಾನು ಡ್ರೈವರ್ ಸೀಟ್ನಲ್ಲಿ ಕುತ್ಕೊಂಡ. ಜಯಮ್ಮ ಮತ್ತೆ ವರಲಕ್ಷ್ಮಿ ಇಬ್ರು ಮೊದಲು ಹೊರಟ್ರು. ಜನನಿಯನ್ನ ಮನೆಯಲ್ಲೇ ಬಿಟ್ಟು ಅವಳಿಗೆ ರಕ್ಷಣೆಯಾಗಿ ಕೋಮಲಳನ್ನ ಅಲ್ಲೇ ಬಿಟ್ಟು ಹೋದ್ರು. ಹೋಗೋ ದಾರಿಯುದ್ದಕ್ಕೂ ಜಾನಕಿ ಕಿರ್ಚ್ತಾ ಇದ್ಲು, ಅಮ್ಮ ನನ್ನ ಕೈಯಲ್ಲಿ ನೋವು ತಡ್ಕೊಳ್ಳೋಕೆ ಆಗ್ತಿಲ್ಲ, ದಯವಿಟ್ಟು ಏನಾದರೂ ಮಾಡಮ್ಮ ಅಂತ. ಜಾನಕಿ ಸ್ವಲ್ಪ ತಡ್ಕೊ ಮಗಳೇ, ಹೆರಿಗೆ ನೋವು ಅಂದರೆ ಹೀಗೆ ಇರುತ್ತೆ, ಇನ್ನೊಂದು ಸ್ವಲ್ಪ ದೂರ ಅಷ್ಟೆ ಅಂತ ಜಯಮ್ಮ ಸಮಾಧಾನ ಮಾಡ್ತಿದ್ರು. ವರಲಕ್ಷ್ಮಿ ಕೂಡ ತಮ್ಮ ಪಾಡಿಗೆ ಅವಳಿಗೆ ಧೈರ್ಯ ತುಂಬ್ತಾ ಜಾನಕಿ ಭಯಪಡಬೇಡ, ಎಲ್ಲ ಒಳ್ಳೇದಾಗತ್ತೆ ಅಂತಿದ್ರು. ಹೆಣ್ಮಕ್ಳಿಬ್ರು ಜಾನಕಿಗೆ ಧೈರ್ಯ ಹೇಳ್ತಿದ್ರು. AC ಕಾರೊಳಗಡೆ ಕೂಡ ಅವರಿಬ್ಬರಿಗೆ ಭಯದಿಂದ ಮೈಯೆಲ್ಲ ಬೆವರ್ತಿತ್ತು. ಎಲ್ಲ ದೇವರುಗಳನ್ನ ಪ್ರಾರ್ಥಿಸ್ತಾ ಅವರು ಪ್ರಯಾಣ ಮಾಡ್ತಿದ್ರು. ಜಯದೇವ್ಗೆ ಕಾರ್ ಓಡ್ಸೋಕ್ಕೂ ಆಗದೆ ಇರೋಷ್ಟು ಕೈಗಳು ನಡುಗ್ತಿದ್ವು. ದಾರಿ ಕಾಣದಂತೆ ಕಣ್ಣೀರು ಮುಸುಕ್ತಿದ್ರು. ಅದನ್ನ ಒರೆಸ್ಕೊಳ್ತಾ ಹೇಗೋ ನಡುಗೋ ಕೈಗಳಿಂದಲೇ ಕಾರು ಚಲಾಯಿಸ್ತಿದ್ದ. ಆ ಸ್ಥಿತಿಯಲ್ಲೂ ಅವನ ಮನಸ್ಸಿನಲ್ಲಿ ಒಂದೇ ಪ್ರಾರ್ಥನೆ ಇತ್ತು, ನನ್ನ ಜಾನು ನನಗೆ ಕ್ಷೇಮವಾಗಿ ಮರಳಿ ಸಿಗಬೇಕು ಅಂತ. ಹಾಸ್ಪಿಟಲ್ ಹತ್ತಿರವಾಗುವಷ್ಟರಲ್ಲಿ ಜಾನಕಿಯ ಬಟ್ಟೆಯೆಲ್ಲ ರಕ್ತಮಯವಾಯಿತು. ಅವಳು ಮೆಲ್ಲನೆ ಪ್ರಜ್ಞೆ ಕಳ್ಕೊಳ್ತಿದ್ಲು. ಸರಿಯಾಗಿ ಊಟ ಮಾಡಿ ದೇಹದ ಆರೋಗ್ಯ ನೋಡ್ಕೊಳ್ಬೇಕಿತ್ತು. ಇಂತಹ ಮೂರ್ಖತನದ ತಪ್ಪು ಮಾಡ್ಬಿಟ್ನಲ್ಲ ಅಂತ ಅವಳು ಈಗ ಪಶ್ಚಾತ್ತಾಪ ಪಡ್ತಿದ್ಲು. ಜಯಮ್ಮ ಮತ್ತೆ ವರಲಕ್ಷ್ಮಿ ಇಬ್ರು ಗಾಬರಿಯಾದ್ರು. ಜಾನಕಿಯ ಕಾಲುಗಳ ಹತ್ರ ಕೂತಿದ್ದ ವರಲಕ್ಷ್ಮಿ ಸೀರೆ ಕೂಡ ರಕ್ತಮಯವಾಯಿತು. ಸಮಯ ಕಳೆದಂತೆ ರಕ್ತದ ಸ್ರಾವ ಹೆಚ್ಚಾಯಿತು. ಮಗುವಿನ ಚಲನೆ ಚೆನ್ನಾಗಿ ತಿಳಿತಿತ್ತು. ಹಾಸ್ಪಿಟಲ್ ಬಂದ ಕೂಡಲೇ ರಸ್ತೆಯಲ್ಲೇ ಕಾರು ನಿಲ್ಲಿಸಿದ ಜಯದೇವ್ ರಕ್ತ ಸುರಿತಾ ಇದ್ರು ಲೆಕ್ಕಿಸ್ದೆ. ಜಾನುನ ಹಾಗೆಯೇ ಎತ್ಕೊಂಡು ಒಳಗಡೆ ಓಡ್ದ. ಅವಳಿಗೆ ನೋವು ಬಂದಾಗಲೇ ಜಯದೇವ್ ಹಾಸ್ಪಿಟಲ್ಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದ. ಹಾಗಾಗಿ ಹಾಸ್ಪಿಟಲ್ ನರ್ಸ್ಗಳೆಲ್ಲ ನೇರವಾಗಿ ಅವಳನ್ನ ಡೆಲಿವರಿ ರೂಮ್ಗೆ ಕರ್ಕೊಂಡು ಹೋಗೋಕೆ ಹೇಳಿದ್ರು. ರೂಮ್ ಒಳಗಡೆ ಡಾಕ್ಟರ್ಸ್ ಎಲ್ಲ ತಯಾರಿ ಮಾಡಿಕೊಂಡು ಕಾಯ್ತಿದ್ರು. ಜಾನಕಿಯನ್ನ ಬೆಡ್ ಮೇಲೆ ಮಲಗಿಸೋವಾಗ ಅವಳ ಕಣ್ಣುಗಳು ಮೇಲ್ ಹೋಗಿದ್ವು. ಎದೆ ಬಡಿತ ಏರ್ತಿತ್ತು ಮತ್ತೆ ಕಾಲುಗಳು ಸೆಳೆದ್ಕೊತಿದ್ವು. ಜಯದೇವ್ಗೆ ಇದ್ದ ಅಲ್ಪ ಸ್ವಲ್ಪ ನಂಬಿಕೆ ಕೂಡ ಹೊರಟು ಹೋಯ್ತು. ಈಗ ಡಾಕ್ಟರ್ ಮುಂದೆ ಕೈ ಮುಗಿದು, ನನಗೆ ಮಗು ಬೇಡ ಡಾಕ್ಟರ್, ಹೇಗಾದರೂ ಮಾಡಿ ನನ್ನ ಹೆಂಡ್ತಿನ ಉಳಿಸ್ಕೊಡಿ ಅಂತ ಬೇಡ್ಕೊಂಡ ಜಯದೇವ್. ಅವನಿಗೆ ಸುಳ್ಳು ಭರವಸೆ ನೀಡೋಕೆ ಇಷ್ಟವಿಲ್ಲದ ಡಾಕ್ಟರ್, ಜಯದೇವ್ ಈಗ ಮಗುವನ್ನ ಮಾತ್ರ ಉಳಿಸೋಕೆ ಸಾಧ್ಯ, ನಿಮ್ಮ ಹೆಂಡತಿ ಸ್ಥಿತಿ ಏನಾಗಿದೆ ಅಂತ ನೀವೇ ನೋಡ್ತಿದ್ದೀರಲ್ಲ, ಅವರು ಸಾವಿನ ಸನಿಹದಲ್ಲಿದ್ದಾರೆ, ಅವರ ಪ್ರಾಣ ಹೋಗೋ ಮುನ್ನ ಕನಿಷ್ಠ ಮಗುವನ್ನಾದರೂ ಉಳಿಸ್ಬೇಕು, ದಯವಿಟ್ಟು ಬೇಗ ಹೊರಗಡೆ ಹೋಗಿ ಅಂದ್ರು. ಒಡೆದ ಹೃದಯದೊಂದಿಗೆ ತನ್ನ ಹೆಂಡತಿಯನ್ನ ನೋಡ್ತಾ
ಹೊರಗೆ ಬಂದ ಜಯದೇವ್ಗೆ ನಿಲ್ಲೋಕೆ ಕೂಡ ಶಕ್ತಿ ಇರಲಿಲ್ಲ. ಗೋಡೆಗೆ ಒರಗಿ ಕೆಳಗಡೆ ಕೂತವನು ತನ್ನ ತಲೆಗೆ ತಾನೇ ಹೊಡ್ಕೊಳ್ಳತೊಡಗಿದ್ದ. ವರಲಕ್ಷ್ಮಿ ಮತ್ತೆ ಜಯಮ್ಮ ಜಯದೇವ್ನ ಈ ಸ್ಥಿತಿಯನ್ನ ನೋಡಿ ಬೆಚ್ಚಿ ಬಿದ್ರು. ಯಾರಿಗೆ ಸಮಾಧಾನ ಹೇಳೋಕ್ ಸಾಧ್ಯ? ಪ್ರತಿಯೊಬ್ರು ಮಿಡಿಯೋ ಹೃದಯದೊಂದಿಗೆ ಕಾಯತೊಡಗಿದ್ರು. ಜಾನಕ್ಕೆ ನಾಡಿ ಬಡಿತ ಕುಸಿತಾ ಇರೋದು ಮಾನಿಟರ್ನಲ್ಲಿ ಸ್ಪಷ್ಟವಾಗಿ ತಿಳಿದಿತ್ತು. ಡಾಕ್ಟರ್ಗಳು ವೇಗವಾಗಿ ಕಾರ್ಯಪ್ರವೃತ್ತರಾಗಿ ಮಗುವನ್ನ ಹೊರಗಡೆ ತೆಗೆದ್ರು. ಜಯದೇವ್ನ ಮುದ್ದಾದ ಗಂಡು ಮಗು ಅಳ್ತಾ ಹೊರಬಂದಿತ್ತು. ಡಾಕ್ಟರ್ಗಳು ಜಾನಕಿ ಮೃತಪಟ್ಟಿದ್ದಾಳೆ ಅಂತಲೇ ಭಾವಿಸಿದ್ರು. ಮಗುವಿನ ಅಳುವಿನ ಧ್ವನಿ ಹೊರಗಡೆ ಕೂತಿದ್ದ ಜಯದೇವ್ ಮತ್ತೆ ಮಹಿಳೆಯರ ಕಿವಿಗೂ ಬಿದ್ದಿತ್ತು. ನರ್ಸ್ ಮಗುವನ್ನ ಕ್ಲೀನ್ ಮಾಡೋಕೆ ಕರ್ಕೊಂಡು ಹೋದ್ರು. ಡಾಕ್ಟರ್ಗಳು ತಮ್ಮ ಗ್ಲೌಸ್ಗಳನ್ನ ಬಿಚ್ಚುತ್ತಿದ್ದಾಗ ಒಬ್ಬ ಡಾಕ್ಟರ್ಗೆ ಜಾನಕಿಯ ಕಣ್ಣುಗಳು ಅಲುಗಾಡದಂತೆ ಕಾಣಿಸ್ತು. ಹತ್ರ ಹೋಗಿ ನೋಡಿದಾಗ ಚಲನೆ ಇರಲಿಲ್ಲ. ಆದರೆ ಸಣ್ಣ ಸಂಶಯ ಬಂದು ನಾಡಿ ಪರೀಕ್ಷಿಸಿದಾಗ ಶಾಕ್ ಆದ್ರು. ಡಾಕ್ಟರ್, ಈ ಹುಡುಗಿ ಬದುಕಿದಾಳೆ, ಬೇಗ ಬನ್ನಿ ಅಂತ ಕೂಗಿದ್ರು. ಹೃದಯ ಬಡಿತಾ ಇರೋದು ಕಂಡು ಬಂದಿತ್ತು ಜಾನಕಿಗೆ. ಜಾನಕಿಯ ದೇಹದಲ್ಲಿದ್ದ ಭಾರ ಇಳಿದ ಮೇಲೆ ಮತ್ತೆ ನೋವು ನಿವಾರಣೆ ಆದ್ಮೇಲೆ ಸರಿಯಾದ ಸಮಯಕ್ಕೆ ಮಗುವನ್ನ ಹೊರಗಡೆ ತೆಗೆದ ಕಾರಣ ಅವಳು ಬದುಕೊಳ್ದಿದ್ಲು. ವಿಪರೀತ ಸುಸ್ತಿನಿಂದ ಅವಳು ಮಲಗಿದ್ರಿಂದ ಡಾಕ್ಟರ್ಗಳಿಗೆ ಮೊದಲು ತಿಳಿಲಿಲ್ಲ. ಮಗುವನ್ನು ತೆಗೆಯುವಾಗ ಪರೀಕ್ಷಿಸಿದಾಗ ಬಡಿತ ಇಲ್ಲದಂತೆ ತೋರಿಸ್ತಿತ್ತು. 1 ಕ್ಷಣಕ್ಕಿಂತ ಕಡಿಮೆ ಅವಧಿ ಪರೀಕ್ಷಿಸಿ ಅವರು ಮಗುವನ್ನ ತೆಗೆದಿದ್ರು. ನಂತರ ಜಾನಕಿಯನ್ನ ಪರೀಕ್ಷಿಸಿರ್ಲಿಲ್ಲ. ನಿಜಕ್ಕೂ ಡಾಕ್ಟರ್ಗಳಿಗೆ ತುಂಬಾ ಸಂತೋಷ ಆಯಿತು. ತಮ್ಮ ಗಮನದ ಕೊರತೆಯಿಂದ ಅವಳಿಗೆ ಏನಾಗ್ತಿತ್ತು ಅಂತ ತಮ್ಮನ್ನೇ ತಾವು ಬೈಕೊಂಡ್ರು. ನಂತರ ಕೆಲವು ಔಷಧಿಗಳನ್ನ ಬರ್ಕೊಟ್ಟು ತರೋಕ್ ಹೇಳಿದ್ರು. ಅದೇ ನರ್ಸ್ ಮತ್ತೆ ಹೊರಗಡೆ ಬಂದಾಗ ಮೂವರು ಜೀವವಿಲ್ಲದ ದೇಹಗಳಂತೆ ಕೂತಿದ್ರು. ಸರ್, ನಿಮ್ ಹೆಂಡತಿ ಬದುಕಿದ್ದಾರೆ, ಬೇಗ ಹೋಗಿ ಮೆಡಿಸಿನ್ ತಗೊಂಡು ಬನ್ನಿ ಅಂದಾಗ ಜಯದೇವ್ನ ಹೃದಯ ಮತ್ತೆ ಬಡಿಯೋಕೆ ಶುರುವಾಯಿತು. ತನ್ನ ಕೈಗೆ ಸಿಕ್ಕ ಔಷಧಿ ಚೀಟಿನ ಹಿಡಿದು ಕುದುರೆಯ ವೇಗದಲ್ಲಿ ಓಡ್ದವನು ಅಷ್ಟೇ ವೇಗದಲ್ಲಿ ಔಷಧಿಗಳೊಂದಿಗೆ ಮರಳಿ ಬಂದ. ಬಾಗಿಲು ತಟ್ಟಿದಾಗ ನರ್ಸ್ ಅದನ್ನ ಪಡ್ಕೊಂಡು ಇಲ್ಲೇ ಇರಿ ಸರ್ ಅಂತ ಹೇಳಿ ಒಳಗಡೆ ಹೋದ್ರು. ಬಹಳ ಸಮಯದ ನಂತರ ಹೊರಗಡೆ ಬಂದ ನರ್ಸ್, ಸರ್, 3ನೇ ಫ್ಲೋರ್ನಲ್ಲಿ ಬ್ಲಡ್ ಬ್ಯಾಂಕ್ ಇದೆ. ಡಾಕ್ಟರ್ ಹೇಳಿದ್ದಾರೆ, ನಿಮ್ಮ ಹೆಂಡತಿಯ ಬ್ಲಡ್ ಗ್ರೂಪ್ನ ರಕ್ತ ಅಲ್ಲಿದೆಯಾ ಅಂತ ನೋಡ್ಬನ್ನಿ. ಅದಕ್ಕೆ ಬದಲಾಗಿ ನೀವು ರಕ್ತ ನೀಡ್ತೀನಿ ಅಂತ ಸೈನ್ ಮಾಡಿ ನಿಮ್ಮ ರಕ್ತದ ಸ್ಯಾಂಪಲ್ ಕೊಟ್ಟು ಬನ್ನಿ ಅಂದರು. ಜಯದೇವ್ಗೆ ಜಾನಕಿ ಬದುಕಿದಾಳೆ ಅನ್ನೋದೇ ಸಾಕಿತ್ತು. ಅದಕ್ಕಾಗಿ ತನ್ನ ದೇಹದ ಪೂರ್ತಿ ರಕ್ತ ಕೊಡೋಕ್ಕೂ ಕೂಡ ಅವನು ರೆಡಿ ಆಗಿದ್ದ. ನರ್ಸ್ ಹೇಳ್ದಂತೆ ಮಾಡಿ ಬಂದ. ಜಾನಕಿಗೆ ರಕ್ತ ಏರಿಸಿದ 2 ಗಂಟೆಗಳ ನಂತರ ಡಾಕ್ಟರ್ಗಳು ಹೊರಗಡೆ ಬಂದರು. ಜಯದೇವ್ ಮುಖ ನೋಡಿದ ಡಾಕ್ಟರ್ಸ್, ಅಭಿನಂದನೆಗಳು ಜಯದೇವ್, ನಿಮ್ಮ ಹೆಂಡತಿ ಬದುಕುಳಿದಿದ್ದಾರೆ. ನಿಜವಾಗ್ಲೂ ನಿಮ್ಮ ಕಣ್ಣೀರು ಮತ್ತೆ ಪ್ರೀತಿ ಮಾತ್ರವೇ ಅವರ ಜೀವವನ್ನ ಮರಳಿ ತಂದಿದೆ. ಇನ್ಮೇಲಾದ್ರೂ ಅವರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇನ್ ಮುಂದೆ ಅವರನ್ನ ನಂಬಿ ಒಂದು ಮಗು ಇದೆ ಅಂತ ಹೇಳಿದ್ರು. ಡಾಕ್ಟರ್, ನಾನು ಹೋಗಿ ನನ್ನ ಹೆಂಡತಿನ ನೋಡಬಹುದಾ ಅಂತ ಕೇಳ್ದ ಜಯದೇವ್. ಇಲ್ಲ ಜಯದೇವ್, ಇನ್ನು ಅರ್ಧ ಗಂಟೆ ಬಿಟ್ಟು ಹೋಗಿ. ಇವಾಗ ತಾನೇ ನರ್ಸ್ ಎಲ್ಲಾನು ಸ್ವಚ್ಛಗೊಳಿಸಿದ್ದಾರೆ. ಮೊದಲು ಮಗುವನ್ನ ನೋಡಿ. ಇಷ್ಟು ಹೊತ್ತಿನವರೆಗೂ ಮಗುವನ್ನ ಯಾರೂ ಎತ್ಕೊಳ್ಳೇ ಇಲ್ಲ ಅಂತ ಡಾಕ್ಟರ್ ಹೇಳ್ತಿರೋವಾಗ್ಲೇ ಜಯಮ್ಮ ನನ್ನ ಕಂದ, ನನ್ನ ಬಂಗಾರ ಅಂತ ಮಗುವನ್ನ ಕೈಯಲ್ಲಿ ಹಿಡಿದು ಮುದ್ದಾಡ್ತಾ ಬಂದ್ರು. ತುಂಬ ಧನ್ಯವಾದಗಳು ಡಾಕ್ಟರ್, 2 ಜೀವಗಳನ್ನು ಕಾಪಾಡಿ ಕೊಟ್ಟಿದ್ದಕ್ಕೆ ಅಂದರು. ಡಾಕ್ಟರ್ ನಗ್ತಾ ಅಲ್ಲಿಂದ ಹೊರಟ್ರು. ವರಲಕ್ಷ್ಮಿ ಮತ್ತು ಜಯಮ್ಮ ಇಬ್ಬರು ಒಬ್ಬರಾದ್ಮೇಲೆ ಒಬ್ಬರು ಮಗುವನ್ನು ಮುದ್ದಾಡ್ತಿದ್ರು. ಜಯದೇವ್ ತನ್ನ ಮಗನನ್ನ ಆಸೆಯಿಂದ ಕೈಯಲ್ಲಿ ಎತ್ಕೊಂಡವನು ಮಗನ ಮುಖಕ್ಕೆ ಎಂಜಲು ತಗಲದೇ ಇರೋ ಹಾಗೆ ಮುತ್ಕೊಟ್ಟು ಅಪ್ಕೊಂಡಾಗ ಅವನಿಗೆ ಹೇಳೋಕ್ಕಾಗದೇ ಇರೋಷ್ಟು ಭಾವುಕತೆ ಕಾಡಿತ್ತು. ಮಗನೂ ಸಿಕ್ಬಿಟ್ಟ, ಹೆಂಡತಿ ಕೂಡ ಬದುಕೊಳ್ಳುದ್ಲು. ಇದೇ ಸಾಕು ಅಂತ ಅವನಿಗೆ ಅನ್ನಿಸ್ತು. ನರ್ಸ್ ಹೊರಗಡೆ ಬರ್ತಿದ್ದಂತೆ ಮಗುವನ್ನ ತಾಯಿಯ ಬಳಿ ಕೊಟ್ಟು, ಮೇಡಮ್, ನಾನು ಹೋಗಿ ನನ್ನ ಹೆಂಡ್ತಿನ ನೋಡ್ಬೋದಾ ಅಂತ ಕೇಳ್ದ. ಹೋಗಿ ನೋಡಿ ಸರ್, ಆದರೆ ಅವರಿಗೆ ತೊಂದರೆ ಕೊಡಬೇಡಿ. ಅವರಿಗೆ ರಕ್ತ ಏರಿಸ್ತಾ ಇದ್ದಾರೆ. ಅವ್ರ ಜೊತೆಯಲ್ಲೇ ಇದ್ದು ನೋಡ್ಕೊಳ್ಳಿ. 3/4 ಭಾಗ ಕಡಿಮೆ ಆದ ತಕ್ಷಣ ನನಗೆ ಬಂದು ಹೇಳಿ. ನಮಗೆ ಮುಂದಿನ ಹೆರಿಗೆ ನೋಡಬೇಕಾಗಿದೆ ಸರ್ ಅಂದರು ನರ್ಸು. ಸರಿ ಮೇಡಮ್, ನಾನು ನನ್ನ ಹೆಂಡತಿ ಪಕ್ಕದಲ್ಲೇ ಇರ್ತೀನಿ ಅಂದವನು ರೂಮ್ ಬಾಗ್ಲನ್ನ ಮೆಲ್ಲಗೆ ತೆರೆದು ಒಳಗಡೆ ನುಗ್ದ. ಅವನ ಹಿಂದೆಯೇ ವರಲಕ್ಷ್ಮಿ, ಜಯಮ್ಮ ಇಬ್ರು ಮಗುವಿನ ಜೊತೆಗೆ ರೂಮ್ ಒಳಗಡೆ ಬಂದರು. ಬಾಡಿ ಹೋಗಿ ಮುಖ ಬೆಳ್ಳಗಾಗಿ ಕೈಯಲ್ಲಿ ರಕ್ತ ಏರ್ತಾ ಕಣ್ಣು ಮುಚ್ಚಿ ಮಲಗಿರೋಳನ್ನ ನೋಡುವಾಗಲೇ ಜಯದೇವ್ ಹೃದಯಕ್ಕೆ ನೋವಾಯಿತು. ಆದರೆ ಅವಳು ಬದುಕಿದ್ದೇ ದೇವರ ಇಚ್ಛೆ ಆದ್ರಿಂದ ಅವಳ ಮುಖವನ್ನು ಸವರ್ತಾ 2 ಕಣ್ಣುಗಳಿಗೂ ಮುತ್ತಿಟ್ಟವನು, ಸಾರಿ ಜಾನು, ನೀನು ತುಂಬ ಕಷ್ಟ ಕೊಟ್ಬಿಟ್ಟೆ ಅಂದ ಜಯದೇವ್. ಆಗ ಜಯಮ್ಮ ಜಯದೇವ್ ನನ್ನ ಪಕ್ಕಕ್ಕೆ ತಳ್ಳಿ, ಇವಳೊಬ್ಳು ಸರಿಯಾಗಿದ್ದಿದ್ರೆ ಯಾರಿಗೂ ಇಷ್ಟೊಂದು ವೇದನೆನೇ ಇರ್ತಿರ್ಲಿಲ್ಲ. ನೀವು ಹೀಗೆ ಮುದ್ದು ಮಾಡಿನೇ ಇವಳನ್ನ ಕೆಡಿಸಿ ಇಟ್ಟಿದ್ದೀರಾ. ಮತ್ತೆ ಶುರು ಮಾಡಬೇಡಿ. ಆಮೇಲೆ ಮಗುವಿಗೆ ಹಾಲು ಕೊಡೋಕ್ಕೂ ನೋವಾಗುತ್ತೆ ಅಂತ ಹೇಳ್ತಾಳೆ.
ಅಂತ ಬೈದು ತಳ್ಳಿದ್ರು ಜಯದೇವ್ನನ್ನ ಪಕ್ಕಕ್ಕೆ. ವರಲಕ್ಷ್ಮಿ ಜಯಮ್ಮನ ಕೈ ಹಿಡಿದು ಎಳ್ಕೊಂಡು ಹೊರಗಡೆಗೆ ಬಂದ್ರು. ಯಾಕೆ ಜಯಮ್ಮ ಹೀಗೆ ಮಾತಾಡ್ತೀಯಾ? ಅವಳು ನೀನ್ ಹೆತ್ಮಗಳು ತಾನೇ ಅಂದ್ರು. ಇಲ್ಲ ಅಂತ ಹೇಳಿಲ್ಲ ವರಲಕ್ಷ್ಮಿ. ನನ್ನ ಹತ್ರ ಇರುವಾಗ ಬೆಕ್ಕಿನ ಥರ ಇದ್ದವಳು ಬಡತನದಲ್ಲಿ ಬದುಕಿದವಳಿಗೆ ಒಳ್ಳೆ ಮನೆ ಸಿಕ್ಕಾಗ ಒಳ್ಳೆ ರೀತಿಲಿ ಬಾಳ್ಬೇಕು. ಅದನ್ನ ಬಿಟ್ಟು ನಮ್ಮ ಇಷ್ಟ ಬಂದ ಹಾಗೆ ಆಡಬಾರ್ದು ಅಂದ್ರು. ಸರಿ ಬಿಡು ವರಲಕ್ಷ್ಮಿ, ನಡಿ ಹೋಗಿ ಊಟ ಮಾಡಿ ಜನನಿಗೆ ಫೋನ್ ಮಾಡಿ ಹೇಳೋಣ. 2 ದಿನದಿಂದ ಒಂದು ಹೊತ್ತಿನ ಊಟ ಕೂಡ ನೆಮ್ಮದಿಯಾಗಿ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದವರು ಮಗುವನ್ನ ಜಯದೇವ್ ಬಳಿ ಕೊಟ್ಟು ಇಬ್ರು ಊಟ ಮಾಡೋಕೆ ಹೋದ್ರು. ಊಟ ಮುಗಿಸಿದ ತಕ್ಷಣ ಜನನಿಗೆ ಫೋನ್ ಮಾಡಿ ಮೊಮ್ಮಗ ಹುಟ್ಟಿರೋ ವಿಷಯವನ್ನ ತಿಳಿಸಿ ಮತ್ತೆ ಜಾನಕಿ ದಾಖಲಾಗಿದ್ದ ರೂಮ್ ಹೊರಗಡೆ ಬಂದು ಕುತ್ಕೊಂಡ್ರು. ಜಾನಕಿಗೆ ರಕ್ತ ಪೂರ್ತಿಯಾಗಿ ಏರಿ ಮುಗಿದ್ರೂ ಜಾನಕಿ ಕಣ್ಣು ಬಿಡ್ಲಿಲ್ಲ. ಅವಳಿನ್ನೂ ಪ್ರಜ್ಞೆ ಇಲ್ಲದೆ ಹಾಗೆ ಮಲಗಿದ್ಲು. ನಿದ್ರಿಸ್ತಾ ಇರೋ ತನ್ನ ಮಗ ಮತ್ತೆ ಹೆಂಡತಿಯನ್ನ ನೋಡೋವಾಗ್ಲೆ ಜಯದೇವ್ ಮನಸ್ಸಿನಲ್ಲಿ ಸಂತೋಷದ ಅಲೆ ಎದ್ದಿತ್ತು. ತಾನು ತಂದೆ ಆಗೋಕೆ ಅರ್ಹ ಅಂತ ಊರೆಲ್ಲ ಕಿರ್ಚಿ ಹೇಳಬೇಕು ಅಂತ ಒಂದು ಕಾಲದಲ್ಲಿ ಅನ್ಕೊಂಡಿದ್ದ ಮಗು ಹುಟ್ಟಿದ ತಕ್ಷಣ. ಆದ್ರೆ ಇವಾಗ ಎಲ್ಲಿ ಬೇರೆಯವ್ರಿಗೆ ಗೊತ್ತಾಗಿ ಅವರು ನನ್ನ ಮಗನ ಮೇಲೆ ಕಣ್ಣು ಹಾಕ್ಬಿಡ್ತಾರೋ ಅಂತ ಸುಮ್ಮನೆ ಮನಸ್ಸಿನಲ್ಲೇ ಆನಂದಿಸ್ತಿದ್ದ. ಇತ್ತ ವರಲಕ್ಷ್ಮಿ ತನ್ನ 2ನೇ ಮಗನಿಗೆ ಫೋನ್ ಮಾಡಿ, ಜಗದೀಶ್, ನೀನ್ ಅಣ್ಣನಿಗೆ ಮಗ ಹುಟ್ಟಿದ ಅನ್ಕಣು, ತುಂಬಾ ಸಂತೋಷ ಆಗ್ತಿದೆ. ಊರೆಲ್ಲ ಕೂಗಿ ಹೇಳು, ಜಯದೇವ್ ಅಪ್ಪ ಆಗಿದ್ದಾನೆ, ಅವನಿಗೊಂದು ಸಿಂಹದ ಮರಿ ಹುಟ್ಟಿದೆ ಅಂತ. ಮುಖ್ಯವಾಗಿ ನೀನ್ ಅಪ್ಪನ ಕಿವಿಯಲ್ಲಿ ಕೂಗಿ ಹೇಳು, ನನ್ನ ಹಿರಿ ಮಗ ಪೂರ್ಣ ಗಂಡ್ಸು ಅಂತ. ತಂಗಿ ಮತ್ತೆ ತಂಗಿ ಮಗಳ ಮಾತನ್ನು ಕೇಳಿ ನನ್ನ ಮಗನನ್ನ ಪೊರ್ಕೆ ಮತ್ತೆ ಚಪ್ಲಿಲ್ ಹೊಡೆದು ಓಡಿಸಿದ್ರಲ್ಲ, ಅವರು ಮೊದ್ಲಿಗೆ ಇದನ್ನ ತಿಳ್ಕೊಳ್ಳಿ ಅಂತ ಹೇಳ್ಬಿಡು. ಹಾಗೆ ಆ ಮೋನಿಕಾ ಮತ್ತೆ ಅತ್ತೆ ಇದ್ರೆ ಹೇಳು, ಇನ್ನು ಎಷ್ಟು ಜನರನ್ನ ಹುಡ್ಕೊಂಡು ಅವಳ ಮಗಳು ಹೋಗಿದ್ದಾಳೋ ಗೊತ್ತಿಲ್ಲ ಅಂದ್ರು ಕೋಪದಿಂದ. ಸರಿಯಮ್ಮ, ನಾನು ಹೇಳ್ತೀನಿ. ತುಂಬಾ ತುಂಬಾ ಸಂತೋಷ ಆಗ್ತಿದೆ ಅಮ್ಮ, ಅಣ್ಣ ಅಪ್ಪ ಆಗಿದ್ದು ಅಂತ ಜಗದೀಶ್ ಹೇಳ್ದ. ಮತ್ತೆ ನೀನ್ ಯಾವಾಗ ಮನೆಗೆ ಬರ್ತೀಯಮ್ಮ ಅಂತ ಕೇಳ್ದ ಜಗದೀಶ್. ನಾನು ಇನ್ ಮುಂದೆ ಅಲ್ಲಿಗೆ ಬರಲ್ಲ. ಇಲ್ಲಿ ನನಗೆ ನನ್ನ ಮೊಮ್ಮಗನನ್ನ ನೋಡ್ಕೋಬೇಕು. ಜಾನಕಿಗೆ ಆಪರೇಷನ್ ಮಾಡಿ ತಾನೇ ಮಗುವನ್ನ ತೆಗ್ದಿದ್ದು. ಅವಳಿಗೆ ಸಹಾಯಕ್ಕೆ ನಾನು ಇರ್ಬೇಕಾಗುತ್ತೆ. ನೀನು ನನ್ನನ್ನು ಹುಡುಕ್ಬೇಡ ಅಂದವರು ಜಗದೀಶ್ ಮುಂದಿನ ಮಾತು ಆಡೋ ಮುನ್ನವೇ ಫೋನ್ ಕಟ್ ಮಾಡಿದ್ರು ವರಲಕ್ಷ್ಮಿ. ಜಯದೇವ್ಗಿಂತ ವರಲಕ್ಷ್ಮಿ ಅವರೇ ಪ್ರತಿಯೊಂದು ದಿನವೂ ವಂಶದ ಕುಡಿಗಾಗಿ ಕಾಯ್ತಿದ್ರು. ತನ್ನ ಮಗನಿಗೆ ಆದ ಅವಮಾನದಲ್ಲಿ ಜಯದೇವ್ಗೆ ಸಮನಾಗಿ ತತ್ತರಿಸಿ ಹೋಗಿದ್ದವರಲ್ವಾ. ಈಗ ತನ್ನ ವೇದನೆಯನ್ನ ತಣಿಸಿಕೊಂಡ್ರು. ಜಯದೇವ್ ಯಾವ ಮಟ್ಟಿಗೆ ಸಂತೋಷವಾಗಿದ್ದಾನೆ ಅಂತ ಗೊತ್ತಿಲ್ಲ. ಆದ್ರೆ ವರಲಕ್ಷ್ಮಿ ಸಂತೋಷದಲ್ಲಿ ರೆಕ್ಕೆ ಇಲ್ಲದೆಯೇ ಆಕಾಶದಲ್ಲಿ ಹಾರಾಡ್ತಿದ್ರು. ಏನ್ ವರಲಕ್ಷ್ಮಿ ಹೀಗ್ ಮಾತಾಡ್ಬಿಟ್ಟೆ ಅಂದ್ರು ಜಯಮ್ಮ. ಇದೇ ಕಮ್ಮಿ ಜಯಮ್ಮ, ಇವಾಗ ಮಾತ್ರ ಜಯದೇವ್ಗೆ ಮಗು ಹುಟ್ಟಿದ್ದು ತಿಳಿಲಿ. ಒಳಗೊಳಗೆ ಕುಗ್ಗಿ ಹೋಗ್ತಾರೆ ಆ ಜನ. ನನ್ನ ಮಗನನ್ನ ಎಷ್ಟು ಅಸಹ್ಯ ಪಡಿಸಿದ್ರು ಅವರೆಲ್ಲ ಅಂದ್ರು. ಸರಿ ಬಿಡು, ಇನ್ಮೇಲೆಲ್ಲಾನು ಒಳ್ಳೇದೇ ನಡೆಯುತ್ತೆ ಅಂದ್ರು ಜಯಮ್ಮ. ವರಲಕ್ಷ್ಮಿ ಮತ್ತೆ ಜಯಮ್ಮ ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗೋಗ್ಬಿಟ್ಟಿದ್ರು. ಹಾಗಾಗಿ ತುಂಬಾ ಸಲಿಗೆಯಿಂದ ಹೆಸರಿಟ್ಟದಕ್ಕೆ ಮಾತಾಡೋಕೆ ಶುರು ಮಾಡ್ಕೊಂಡ್ರು. ಮರುದಿನವೇ ಜಾನಕಿ ಕಣ್ಣು ಬಿಟ್ಲು. ಕಣ್ಬಿಡುವಾಗ್ಲೇ ಮೈಕೈ ನೋವು ಅತಿಯಾಗಿ ಇರೋದನ್ನ ಅರಿತ್ಲು. ಮೈಕೈ ನೋವಿಗಿಂತ ಜಾನಕಿಯ ಕೈಗಳು ಮೊದಲು ಮಗುವನ್ನೇ ಹುಡುಕಿದ್ವು. ಜಯದೇವ್ ಜಾನಕಿಯ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡ. ಜಯದೇವ್ ಸ್ಪರ್ಶವನ್ನ ಅರಿತುಕೊಂಡವಳನ್ನ ಜಾನು ಅಂತ ಮೃದುವಾಗಿ ಕರೆದ. ಜಾನಕಿಯ ಕಣ್ಣುಗಳಿಂದ ಕಣ್ಣೀರು ಮಡುಗಟ್ಟಿ ಹರಿಯತೊಡಗಿತ್ತು. ತನ್ನನ್ನ ಮತ್ತೆ ಜಾನು ಅಂತ ಕರೆದ ತಕ್ಷಣ ಮೆಲ್ಲಗೆ ಕಣ್ಣು ಬಿಟ್ಟವಳು, ನನ್ ಮೇಲಿದ್ದ ಕೋಪ ಹೊರಟೋಯ್ತಾ ನಿಮಗೆ ಅಂತ ಕೇಳಿದ್ಲು. ನಿನ್ ಮೇಲೆ ನನಗೆ ಕೋಪ ಇರಲಿಲ್ಲ ಜಾನು, ವೇದನೆಯೇ ಹೆಚ್ಚಾಗಿ ಇತ್ತು. ನೀನು ನನ್ನನ್ನ ಅರ್ಥ ಮಾಡ್ಕೊಳ್ಳೇ ಇಲ್ಲ. ಅದು ನನಗೆ ಎಷ್ಟು ನೋವು ಉಂಟು ಮಾಡಿತ್ತು ಗೊತ್ತಾ. ಆರಂಭದಲ್ಲಿ ಭಯದಿಂದ ಮರ್ತಿದ್ರು, ಆಮೇಲಾದ್ರೂ ನೀನ್ ನನ್ನ ಹತ್ರ ಹೇಳಿರಬಹುದಿತ್ತು ಜಾನು. ಸರಿ ಬಿಡು, ಇನ್ ಮುಂದೆ ಮುಗಿದು ಹೋದ ವಿಷಯದ ಬಗ್ಗೆ ಮಾತಾಡೋದೇ ಬೇಡ. ನನ್ನ ಕೈಯಿಂದ ಯೋಚನೆ ಮಾಡೋಕ್ಕೂ ಸಾಧ್ಯ ಆಗ್ತಿಲ್ಲ. ನೀನು ಮತ್ತೆ ಮಗು ಇಬ್ರು ಒಳ್ಳೆ ರೀತಿಲಿ ನನಗೆ ಸಿಕ್ಬಿಟ್ರಲ್ಲ, ಅದೇ ಸಾಕು. ನಾನು ತುಂಬಾ ಸಂತೋಷವಾಗಿದ್ದೀನಿ. ನಿನಗೇನಾದರೂ ಆಗಿದ್ದಿದ್ರೆ ನಾನು ನಿನ್ನ ಜೊತೆಯಲ್ಲೇ ಬಂದ್ಬಿಡ್ತಿದ್ದೆ. ನಮ್ಮ ಮಗ ಅನಾಥವಾಗಿ ಬಿಡ್ತಿದ್ದ. ದೇವರ ಪುಣ್ಯದಿಂದ ಹಾಗೇನೂ ನಡೀಲಿಲ್ಲ. ಇನ್ನು ಮುಂದೆ ಸಂತೋಷವಾಗಿರೋಣ. ಇನ್ಮೇಲೆ ಜೀವನದಲ್ಲಿ ನನ್ನ ಹತ್ರ ಯಾವುದನ್ನು ಮರೆ ಮಾಡಬೇಡ ಜಾನು. ಒಳ್ಳೇದೋ ಕೆಟ್ಟದ್ದೋ ತಕ್ಷಣ ನನ್ನ ಹತ್ರ ಹೇಳ್ಬಿಡು. ಏನೇ ಆಗಿದ್ರೂ ಇಬ್ರು ಸೇರೆ ನೋಡ್ಕೊಳ್ಳೋಣ ಅಂತ ಮಾತಾಡ್ತಲೇ ಜಾನಕಿ ತುಟಿ ಮೇಲೆ ಮೆಲ್ಲಗೆ ಮುತ್ತಿಟ್ಟವನು, ತುಂಬಾ ನೋವಾಗ್ತಿದ್ಯಾ ಜಾನು ಅಂತ ಕೇಳ್ದ ಜಯದೇವ್. ಜಾನಕಿ ಕಣ್ಣೀರು ಹಾಕ್ತಾ ಇಲ್ಲ ಅಂತಲೇ ತಲೆ ಆಡಿಸಿದ್ಲು. ನೋವು ಬಂದ್ಮೇಲೆಯೇ ಅವಳಿಗೆ ಜಯದೇವ್ನ ಪ್ರೀತಿಯ ಸಂಪೂರ್ಣ ಅರಿವಾಗಿದ್ದು. ಯಾವಾಗ್ಲೂ ಅವನನ್ನ ಗೊಂಬೆ ಅಂತ ಆಡಿಸ್ತಾ ಇದ್ದವಳಿಗೆ ಇವಾಗ ನಿಜವಾಗ್ಲೂ ನೋವಿದ್ರು ಆ ನೋವು ಅಷ್ಟೇನು ದೊಡ್ಡದಾಗಿ ಕಾಣಿಸ್ಲಿಲ್ಲ. ಮಗುವನ್ನ ಎತ್ತಿ ತೋರಿಸಿ ನಂಗೆ ನೋಡ್ಬೇಕು ಅನ್ನಿಸ್ತಿದೆ ಅಂದ್ಲು ಜಾನಕಿ.
ಜಯದೇವ್ ಜಾನಕಿಯ ಮುಖದ ಹತ್ರ ಮಗುವನ್ನ ಕೊಂಡೊಯ್ದು ತೋರಿಸ್ತಾ, ತುಂಬಾ ಮುದ್ದಾಗಿದ್ದಾನೆ ಜಾನು ನಮ್ಮ ಮಗ ಅಂದ. ಹೌದು, ತುಂಬಾ ಮುದ್ದಾಗಿದ್ದಾನೆ ಅಂದ್ಲು ಜಾನಕಿ. ಜಾನಕಿಗೆ ಅದಕ್ಕಿಂತ ಹೆಚ್ಚು ಮಾತಾಡೋಕ್ಕೂ ಸಾಧ್ಯ ಆಗ್ಲಿಲ್ಲ. ನೋವು ಜಾಸ್ತಿ ಆಗ್ತಾ ಇರೋದು ತಿಳಿತು. ಆದ್ರೂ ಜಯದೇವ್ ಪಕ್ಕದಲ್ಲೇ ಇರೋದ್ರಿಂದ ನೋವನ್ನ ತಡ್ಕೊಂಡವಳು ಸ್ವಲ್ಪ ಹೊತ್ನಲ್ಲೇ ನಿದ್ರೆಗೆ ಜಾರಿದ್ಲು. ಜಯದೇವ್ ಜಾನಕಿಯನ್ನ ಕಣ್ಣು ಮತ್ತೆ ಮನಸ್ಸಿಟ್ಟು ನೋಡ್ಕೊಳ್ತಿದ್ದ. ಜಯಮ್ಮ ಬೈಯೋದನ್ನೆಲ್ಲ ಕಿವುಡನಂತೆ ಕಿವಿಗೆ ಹಾಕೊಳ್ದೆ ಕೂತಿದ್ದವನು ಅವರಿಬ್ಬರನ್ನು ಹೊರಗಡೆ ಕಳಿಸ್ಬಿಟ್ಟು ತಾನೇ ಅವಳಿಗೆ ಪ್ಯಾಡ್ ಬದಲಾಯಿಸಿ ಅವಳನ್ನ ಕ್ಲೀನ್ ಮಾಡಿ ಅವಳ ದಿನನಿತ್ಯದ ಕೆಲಸಗಳನ್ನ ಮಾಡ್ತಿದ್ದ. ಮಗುವಿಗೆ ಹಾಲು ಕೊಡೋ ಸಮಯದಲ್ಲಿ ಅವಳನ್ನ ಎತ್ತಿ ಓರೆಯಾಗಿ ಕೂರಿಸಿ ಹಾಲು ಕೊಡುವಂತೆ ಮಾಡ್ತಿದ್ದ. ಊಟವನ್ನ ಕೂಡ ಜಾನಕಿಗೆ ತಾನೇ ತಿನ್ನಿಸ್ತಿದ್ದ. ಅವಳ ಮೇಲೆ ಕೋಪ ಇದ್ರು ಅವಳು ಅಂತಹ ಒಂದು ನಿರ್ಧಾರ ತೆಗೆದುಕೊಳ್ಳೋಕೆ ತಾನು ಕಾರಣ ತಾನೆ. ಅವಳು ಮಗುವೇ ಮುಖ್ಯ ಅಂತ ಯೋಚಿಸೋಕು ತಾನೇ ಕಾರಣ. ಆರಂಭದ ದಿನಗಳಲ್ಲಿ ಅವಳ ಹತ್ರ ತಾನು ನಡ್ಕೊಂಡ ರೀತಿ ಎಷ್ಟು ತಪ್ಪು ಅನ್ನೋದು ಇವಾಗ ಅವನಿಗೆ ಅರ್ಥವಾಗಿತ್ತು. ಅದನ್ನ ಅವನು ಮನಗಂಡಿದ್ದ ಕೂಡ. ತನ್ನ ಜೀವವನ್ನ ಹೊತ್ತು ಮರಣದ ಜೊತೆಗೆ ಹೋರಾಡಿ ಮಗುವನ್ನ ಹೆತ್ತುಕೊಟ್ಟವಳನ್ನ ತಾನೇ ನೋಡ್ಕೊಳ್ಬೇಕು ಅಂತ ನಿರ್ಧರಿಸಿ ಮಗುವನ್ನ ಬಿಟ್ಟು ಜಾನಕಿಯನ್ನ ಒಂದು ಮಗುವಿನಂತೆ ನೋಡ್ಕೊಳ್ತಿದ್ದ. ಯಾವಾಗಲೂ ಹೆಣ್ಮಕ್ಳು ಹೆತ್ತುಕೊಟ್ರೆ ತನ್ನ ಹೆಸರನ್ನ ಉಳಿಸೋ ಒಂದು ವಂಶದ ಕುಡಿ ಬಂತು. ಅದರಲ್ಲೂ ಗಂಡು ಮಗು ಅಂದ್ರೆ ಕೇಳ್ಬೇಕಾ? ಆಚರಣೆ ಸಂಭ್ರಮ ಅಂತ ಮಾಡ್ತಾರೆ. ಆದ್ರೆ ಜೀವವನ್ನ ಸವಕಲು ಮಾಡಿ ಹೆತ್ತು ರಕ್ತ ಸುರಿಸಿ ಮಲಗಿರೋಳನ್ನ ಯಾರು ಗಮನಿಸ್ಕೊಳ್ಳೋದಿಲ್ಲ. ನಿಜವಾಗ್ಲೂ ನನ್ನ ಮಗಳು ಪುಣ್ಯ ಮಾಡಿದವಳು ವರಲಕ್ಷ್ಮಿ. ನನ್ನ ಮಗಳು 2ನೇ ಹೆಂಡತಿ ಅಂತ ಗೊತ್ತಾದಾಗ ತತ್ತರಿಸಿ ಹೋಗಿದ್ದೆ, ನನ್ನ ಹಾಗೆಯೇ ಆಗ್ಬಿಟ್ಲಲ್ಲ ಅಂತ. ಆದ್ರೆ ಅಳಿಯನ ಬಗ್ಗೆ ವಿಚಾರಿಸಿದಾಗ ಅವಳು ಪುಣ್ಯ ಮಾಡಿದವಳು ಅಂತ ನಂಬ್ದೆ. ನನ್ನ ನಂಬಿಕೆ ಸುಳ್ಳಾಗ್ಲಿಲ್ಲ. ಅಳಿಯ ಜಾನು ಜೊತೆಗೆ ಮಾತಾಡದೆ ಇದ್ದಾಗ ಎಲ್ಲಿ ನನ್ನ ಮಗಳನ್ನ ದ್ವೇಷಿಸ್ಬಿಡ್ತಾರೋ ಅಂತ ತುಂಬಾ ಭಯವಾಗಿತ್ತು. ಅದಕ್ಕೆ ಜಾನುಗೆ ಬೈತಲೇ ಇದ್ದೆ. ಇಂತಹ ಒಬ್ಬ ಒಳ್ಳೆ ಗಂಡ ಸಿಕ್ಕರೆ ಎಂತಹುದೇ ನೋವನ್ನ ಕೂಡ ದಾಟಿ ಬಂದ್ಬಿಡಬಹುದು ಅಂತ ಸೀರೆ ಸೆರಗಿನಿಂದ ಕಣ್ಣೀರು ಒರೆಸ್ಕೊಂಡ ಜಯಮ್ಮನ ಅಪ್ಕೊಂಡ ವರಲಕ್ಷ್ಮಿ, ನನಗೂ ನನ್ನ ಮಗನನ್ನ ನೆನಪಿಸ್ಕೊಂಡ್ರೆ ಹೆಮ್ಮೆ ಅನ್ನಿಸ್ತಿದೆ ಅಂದ್ರು. ವರಲಕ್ಷ್ಮಿ, ಇನ್ಮೇಲೆ ನಮಗೆ ಕೆಲಸ ಇಲ್ಲ ಅನ್ಸುತ್ತೆ ಅಂದಾಗ, ಹಾಗೆ ಹೇಳ್ಬೇಡ ಜಯಮ್ಮ, ಮೊಮ್ಮಗ ನಮ್ಮ ಕೈಯಲ್ಲಿದ್ದಾನೆ. ಜಯದೇವ್ ಅವನ ಹೆಂಡ್ತಿನ ತಾನೇ ನೋಡ್ಕೊಳ್ತಿದ್ದಾನೆ ಅಂದ್ರು. ಇಬ್ರು ನಗ್ತಾ ಅವರಿಗೆ ತೊಂದರೆ ಕೊಡದೆ ಹೊರಗಡೆ ಕೂತು ಮಗುವನ್ನ ಮುದ್ದಾಡೋಕೆ ಶುರು ಮಾಡಿದ್ರು. 5 ದಿನಗಳ ಕಾಲ ಆಸ್ಪತ್ರೆಯಲ್ಲಿದ್ದು ಜಾನುಗೆ ಇನ್ಮುಂದೆ ಯಾವುದೇ ತೊಂದರೆ ಇಲ್ಲ ಅನ್ನೋದನ್ನ ಖಚಿತಪಡಿಸ್ಕೊಂಡ ಮೇಲೆಯೇ ಅವಳನ್ನ ಮನೆಗೆ ಕರ್ಕೊಂಡು ಹೊರಟ ಜಯದೇವ್. ಮನೆಯಲ್ಲಿ ಜನನಿ ಆರತಿಯೊಂದಿಗೆ ಕಾಯ್ತಿದ್ಲು. ಜೊತೆಗೆ ಕೋಮಲ ಕೂಡ ಇದ್ಲು. ಜಾನಕಿ ಮತ್ತೆ ಮಗುವನ್ನ ಕಣ್ಣಾರೆ ನೋಡಿದ ಮೇಲೆಯೇ ಇಬ್ರಿಗೂ ಸಂತೋಷವಾಗಿದ್ದು. ಜನನಿಗಂತೂ ಕಣ್ಣೀರೇ ಬಂದ್ಬಿಡ್ತು. ಅಕ್ಕನನ್ನ ಮತ್ತೆ ಕಂಡ ತಕ್ಷಣ ಕಣ್ಣೀರು ಒರೆಸ್ಕೊಂಡು ಆರತಿ ಎತ್ತಿ ಒಳಗಡೆ ಕರೆದವಳು ಮೊದಲಿಗೆ ಮಗುವನ್ನ ತಾನೇ ಪಡೆದು ಕೈಯಲ್ಲಿ ಹಿಡ್ಕೊಂಡ್ಲು. ಮಗುವನ್ನ ಕೈಯಲ್ಲಿ ಹಿಡ್ಕೊಂಡೆ, ಅಕ್ಕ ಸಾರಿ, ಅವತ್ತು ಆ ರೀತಿ ಮಾತಾಡಿದ್ದಕ್ಕೆ ಅಂದ್ಲು. ನಿನ್ ಮೇಲೆ ನನಗೆ ಯಾವುದೇ ಕೋಪ ಇಲ್ಲ ಜನನಿ, ನನ್ನ ಮೇಲೆಯೇ ತುಂಬ ತಪ್ಪಿದೆ. ಅದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಮ್ಮನೆಯಲ್ಲಿ ಇದ್ದ ಹಾಗೆ ಇದ್ದಿದ್ರೆ ನನಗೆ ಇಷ್ಟೊಂದು ಕಷ್ಟ ಇರ್ತಿರ್ಲಿಲ್ಲ. ಇಲ್ಲಿಗೆ ಬಂದು ತುಂಬ ಬದಲಾಗ್ಬಿಟ್ಟೆ ಅಂದ್ಲು ಜಾನಕಿ. ಸರಿ, ಇಷ್ಟೇ ಸಾಕು, ತಗೋ ನೀನು ಹಾಲು ಕುಡಿ. ಮಿಕ್ದವರಿಗೆ ನಾನೇ ನನ್ನ ಕೈಯಾರೆ ಟೀ ಮಾಡ್ಕೊಡ್ತೀನಿ ಅಂತ ಎಲ್ರಿಗೂ ಟೀನ ತಂದುಕೊಟ್ಲು ಕೋಮಲ. ನೀನು ಮಾಡಿದ ಟೀಯನ್ನು ನಂಬಿ ಕುಡಿಯೋಕ್ಕಾಗಲ್ಲಪ್ಪ, ನಿನಗೆ ಬಿಸಿ ನೀರು ಇಡೋಕ್ಕೂ ಗೊತ್ತಿಲ್ವಲ್ಲೋ ಅಂದ ಜಯದೇವ್. ಏಯ್ ಕಾಡು ಮೃಗ, ನಿನ್ನನ್ನು ಕೂಡ ಮನುಷ್ಯ ಅಂತ ಗೌರವಿಸಿ ನಿನಗೆ ಟೀ ಕೊಟ್ಟೆ ನೋಡು, ನನ್ನನ್ನು ಅನ್ಬೇಕು. ನೀನು ನಾನು ಮಾಡಿದ ಟೀಯನ್ನು ಕುಡಿಬೇಡ, ತಗೊಂಡು ಹೋಗಿ ಚೆಲ್ಬಿಡು ಅಂದ್ಲು ಕೋಮಲ. ಎಲ್ಲಿ ಟೀಯನ್ನು ಕಿತ್ಕೊಂಡು ಬಿಡ್ತಾಳೋ ಅನ್ನೋ ಭಯದಲ್ಲಿ ಟೀಯನ್ನು ಬಾಯಿಗೆ ಹಾಕಿದವನ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದ್ವು. ಯಾಕಂದರೆ ಟೀ ನಿಜವಾಗ್ಲೂ ಚೆನ್ನಾಗಿತ್ತು. ಜಯಮ್ಮ ಬಾಯಿ ಬಿಟ್ಟೆ ಶ್ಲಾಘಿಸಿದ್ರು. ಕೋಮಲ, ಟೀ ನಿಜವಾಗ್ಲೂ ತುಂಬ ಅದ್ಭುತವಾಗಿದೆ ಕಣಮ್ಮ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತ ಮನಸ್ಸಾರೆ ಶ್ಲಾಘಿಸಿದ್ರು. ಅಮ್ಮ, ಕೋಮಲಕ್ಕ ಸೂಪರಾಗಿ ಅಡುಗೆ ಮಾಡ್ತಾರೆ. ನೀವು ಹಾಸ್ಪಿಟಲ್ನಲ್ಲಿದ್ದ ಈ 5 ದಿನವೂ ಅವರೇ ನನಗೆ ಅಡುಗೆ ಮಾಡಿಕೊಟ್ಟಿದ್ದು ಗೊತ್ತಾ? ತುಂಬ ಟೇಸ್ಟಿಯಾಗಿ ಇರ್ತಿತ್ತು ಗೊತ್ತಾ? ನೀವು ಬರ್ತಾ ಇದ್ದೀರಾ ಅಂತ ಫೋನ್ ಮಾಡಿ ಹೇಳಿದ ತಕ್ಷಣ ಅಕ್ಕನೇ ಎಲ್ರಿಗೂ ಬೇಗ ಬೇಗ ಅಡುಗೆ ಮಾಡಿದ್ದು. ಇವತ್ತೆಲ್ರಿಗೂ ಅಕ್ಕನ ಅಡುಗೆಯ ಊಟ ಅಂದ್ಲು ಜನನಿ. ಜಯದೇವ್ ಸೋಫಾದಿಂದ ಎದ್ದವನು, ನಾನು ಹೋಗಿ ಎಲ್ರಿಗೂ ಹೋಟೆಲ್ನಿಂದ ತಗೊಂಡು ಬರ್ತೀನಿ ಅಂದ. ಕೋಮಲ ಮುನಿಸು ತೋರ್ತಾ, ಏಯ್ ಕಾಡು ಮೃಗ, ನಿನಗೆ ಮಾತ್ರ ತಗೊಂಡು ಬಾ, ಮಿಕ್ದವ್ರೆಲ್ಲರೂ ನಾನು ಮಾಡಿದ್ದನ್ನೇ ತಿಂತಾರೆ ಅಂದ್ಲು. ಇಬ್ಬರ ಜಗಳ ಮತ್ತೆ ಶುರುವಾದ ಮೇಲೆಯೇ ಮನೆ ಹಳೆಯ ಸ್ಥಿತಿಗೆ ಬಂದಂತಹ ಅನುಭವ ಎಲ್ರಿಗೂ ಉಂಟಾಯಿತು. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ,
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ.